ಡೀಸೆಲ್ ರೇಟ್ ಜಾಸ್ತಿ ಆಗಿದೆ. ಟೋಲ್ ಅಲ್ಲಿ ಹಿಗ್ಗ ಮುಗ್ಗ ಹಣವನ್ನ ಪೀಕ್ತಾರೆ, ಬಟ್ ವ್ಯವಸ್ಥೆ ಸರಿಯಾಗಿಲ್ಲ. ಚೆಕ್ ಪೋಸ್ಟ್ಗಳು ಅಗತ್ಯನೇ ಇಲ್ಲ. ಅಧಿಕಾರಿಗಳು ಭ್ರಷ್ಟತನ ಕೆಳೆದು ಬಿಟ್ಟಿದ್ದಾರೆ. ಬರೀ ಹಣವನ್ನ ನುಂಗ್ ನೀರು ಕುಡಿಯೋದೇ ಆಗ್ತಾ ಇದೆ. ಹೀಗೆ 5-6 ಸಮಸ್ಯೆಗಳನ್ನ ಅಥವಾ ಬೇಡಿಕೆಯನ್ನ ಮುಂದಕ್ಕಿಟ್ಟು ಪ್ರತಿಭಟನೆಯನ್ನ ಲಾರಿ ಅವರು ಮಾಡ್ತಾ ಇದ್ದಾರೆ. ಪ್ರತಿಭಟನೆ ಮಾತ್ರ ಅಲ್ಲ, ಮುಷ್ಕರ ಕೇಳ್ತಿದ್ದಾರೆ. ಬಟ್ ನನ್ನ ಪ್ರಶ್ನೆ, ನಿಮ್ಮಲ್ಲೇ ಒಗ್ಗಟ್ಟಿಲ್ಲ. ನಿಮ್ಮಲ್ಲಿ ಒಗ್ಗಟ್ಟಿಲ್ದಿದ್ದೇನೆ ಅವ್ರು ಎನ್ಕ್ಯಾಶ್ ಮಾಡ್ಕೊಳ್ತಾ ಇದ್ದಾರೆ ಸರ್ಕಾರದವರು. ನೀವು 100 ಲಾರಿ ಇದೆ ಅಂತ ತಿಳ್ಕೊಳ್ಳೋಣ, 100 ಜನನು ಕಟ್ನಿಟ್ಟಾಗಿ ನಿಂತ್ಕೊಬಿಡಿ, ಮುಷ್ಕರ ಮಾಡ್ತೀವಿ, ಗಾಡಿನ ಮುಂದಕ್ಕೆ ತೆಗೆಯಲ್ಲ ಅಂತ ಯಾಕೆ ಸರ್ಕಾರಕ್ಕೆ ಬಿಸಿ ಮುಟ್ಟಲ್ಲ? ಇಲ್ಲ, ಖಂಡಿತ ಮೇಡಮ್, ನಿಂತಿದ್ದೀವಿ. ನಾನು ಹೇಳ್ದಲ್ಲ, ನಾವು ಒಂದೇ ದಿನಕ್ಕೆ ಕರೆದಿಲ್ಲ. ಈ ಮುಷ್ಕರ ಆಗಲಿ ಬಂದಾಗಲಿ ಏನೇ ಆಗಲಿ ಇದು ಅನಿರ್ದಿಷ್ಟಾವಧಿ ಅಂತ ಹೇಳಿದ್ವಿ. ಖಂಡಿತ ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಅನಿರ್ದಿಷ್ಟಾವಧಿ ಸರಿ, ಇವತ್ತಿಂದ ಆರಂಭ ಮಾಡಿದ್ರಲ್ಲ, ಆರಂಭದಲ್ಲಿ ವಿಘ್ನ ಯಾಕೆ? ಖಂಡಿತ ವಿಷ ಕೊಡೋದು ಒಟ್ಟಿಗೆ ಹಾಕಿದ್ರೆ ಸಾವಾಗ್ಬಿಡುತ್ತಲ್ವಾ, ಒಂಚೂರು ವಿಷ ಕೊಟ್ಟು ರೂಢಿ ಆಗ್ಬಿಡ್ಲಿ ಅಂತನಾ? ರೂಢಿ ಆಗ್ಬಿಡ್ಲಿ ಅಂತ ಇನ್ನೊಂಚೂರು ದಿನ ಕಳೆದಂತೆ ಬಿಸಿ ಜಾಸ್ತಿ ಆಗುತ್ತೆ. ಆರಂಭದಲ್ಲೇ ವಿಘ್ನ ತಗೊಳಕ್ ಹೋಗ್ಬಿಡಿ, ಸರ್ಕಾರಕ್ಕೆ ಅಡ್ವಾಂಟೇಜ್ ಮಾಡ್ಕೊಡ್ತೀರಿ ನೀವು. ಇಲ್ಲಿಂದಲೇ ಕಟ್ಟುನಿಟ್ಟಾಗಿ ಅನಿರ್ದಿಷ್ಟಾವಧಿ, ಓಕೆ 3 ದಿನ 4 ದಿನ ಸರಿಯಾಗಿ ಪೆಟ್ಟು ಬೀಳ್ತಾವ, ಅವಾಗ ನಿಮ್ಮನ್ನ ಕರೀತಾರ ಅವರು. ಈಗ ಮನವಿ ಸಲ್ಲಿಸಿದ್ರ? ಸಲ್ಲಿಸಿದ ಮೇಲೆ ಗಡುವು ಕೊಟ್ಟು ಮೀಟಿಂಗ್ ಕರೆದಿದ್ದಾರಂತಲ್ಲ? ಕರೆದಿದ್ದಾರೆ. ನೋಡೋಣ, ಇವತ್ತೇ ಅವರು ನಮ್ಮ ಬೇಡಿಕೆಗಳ ಈಡೇರಿಸಿ ಖಂಡಿತ ನಾವು ಮುಷ್ಕರವನ್ನು ವಾಪಸ್ ತಗೊಳ್ತೀವಿ. ಬೇರೆ ಸ್ಟೇಟ್ ಗವರ್ಮೆಂಟ್ ಅನ್ನ ಇಲ್ಲ ಸೆಂಟ್ರಲ್ ಗವರ್ಮೆಂಟ್ ಹತ್ರನೂ ಮಾತಾಡ್ತಾ ಇದ್ದೀರಾ? ಇಲ್ಲ, ಸ್ಟೇಟ್ ಗವರ್ಮೆಂಟ್ ಮಾತ್ರ. ಸೆಂಟ್ರಲ್ ಗವರ್ಮೆಂಟ್ ಹತ್ರ ಟೋಲ್ ಎಲ್ಲಿ ಬರುತ್ತೆ ಅದು? ಅಲ್ಲ, ಟೋಲ್ ಅಲ್ಲಿ ಬರಲ್ಲ. ಇವರು ಆಕ್ಚುಲಿ ಸೆಂಟ್ರಲ್ ಗವರ್ಮೆಂಟ್ ಸಪರೇಟ್ ಮಾಡಬೇಕು. ಅವರು ಏರಿಸಿದ್ರು ಅಂತ ಇವರು ಏರಿಸ್ತಾರೆ. ಇದು ಅವ್ರು ಏರಿಸ್ತಾರೆ. ಈಗ ಟೋಲ್ ಸರ್ಕಾರಕ್ಕೆ ನೀವು ರಾಜ್ಯ ಸರ್ಕಾರಕ್ಕೆ ಕೊಟ್ರೆ ಇವ್ರು ಏನ್ ಮಾಡಕ್ಕಾಗುತ್ತೆ? ಅಲ್ಲ, ಅವರು ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ಕೊಡ್ಬೇಕು ಮೇಡಮ್. ಮನವಿ ಮಾಡಿ ನಮ್ಮ ಪರವಾಗಿ ಹಂಗೆ ನಿಂತಿರ್ತಾರೆ. ಅದಕ್ಕೆ ನಾನು ಹೇಳ್ತಾರೆ ಯಾಕೆ ಮಾಡಲ್ಲ ಅಂತ ಹೇಳಿದ್ರೆ, ಯಾಕೆ ಸಪೋರ್ಟ್ ಮಾಡಲ್ಲ? ಒಂದು ನಿರ್ಧಾರ ಇಲ್ಲ. ನಿಮ್ದು ಹೆಂಗಾಗ್ತಾ ಇದೆ ಗೊತ್ತಾ? ನಾನು ಬ್ರೇಕ್ ಅಲ್ಲ, ಇದೇ ಬ್ರೇಕ್ ಹೇಳಿದ್ದು, ಕಪ್ಪೆಗಳನ್ನೆಲ್ಲ ತಗೊಂಡು ತುಂಬ್ದಂಗ ಆಗ್ತಾ ಇದೆ. ನೀವು ತುಂಬ್ತಾ ಇರಿ, ಒಬ್ಬೊಬ್ರು ಹಾರ್ಕೊಂಡು ಹೋಗ್ತಾರೆ. ಎಲ್ಲಿ ಪ್ರಯೋಜನ ಏನು? ಆಮೇಲೆ ಇವರು ಭ್ರಷ್ಟಾಚಾರ ನಿಲ್ಲಿಸ್ತೀವಿ ಅಂತ ಹೋರಾಟ ಮಾಡ್ಕೊಂಡ್ ಬಂದ್ರು. ಭ್ರಷ್ಟಾಚಾರ ಸ್ಟಾಪ್ ಮಾಡ್ಬಿಡ್ತೀವಿ ನಾವು, ಭ್ರಷ್ಟಾಚಾರ ರಹಿತವಾದದು ಅದ್ಭುತವಾದ ಕರ್ನಾಟಕನ ಮಾಡ್ತೀವಿ ಅಂತ. ಇವತ್ತೇನಾಗಿದೆ ಇದ್ರೊಳಗೆ RTO ಆಫೀಸ್ಗಳಲ್ಲಿ ಅಂದರೆ, ಅಧಿಕಾರಿಗಳೇ ಇಂಥ ಕಡೆ ಅಲ್ಲಿ ಶಾಪ್ಗಳಲ್ಲಿ ಜೆರಾಕ್ಸ್ ಅಂಗಡಿಗಳು ಇಟ್ಕೊಂಡಿರ್ತಾರೆ. ಅಧಿಕಾರಿಗಳೇ ಹೇಳ್ತಾರೆ, ಇಂಥ ಕಡೆ ಹೋಗಿ ನೀವು ಅವ್ರಿಗೆ ಹೇಳಿ, ಅವ್ರಿಗೆ ಅಲ್ಲಿ ಮಾತಾಡಿ, ಅವ್ರ ಹತ್ರ ಅವ್ರು ಬಂದು ನಮ್ಮ ಹತ್ರ ಮಾತಾಡ್ತಾರೆ ಅಂತ. ಇಂಥ ಭ್ರಷ್ಟ ವ್ಯವಸ್ಥೆನ ಇಂಥ ಇದನ್ನ ತಗೊಂಡ್ಬಂದು ನಾವು ನೋಡ್ಕೊಂಡಿರೋದು ದಡ್ರೆ. ಏನು ಅಲ್ಲ, ಏನು ಕೇಳಬೇಕು ಇವಾಗ ನೋಡಿ. ಇಲ್ಲ, ಯಾರೋ ಏನೋ ಕೇಳ್ತಾರೆ, ಮಾಡೋಣ. ಈಗ ಏನಾಗುತ್ತೆ ಅಂದ್ರೆ, ಬರ್ಬೇಕಲ್ವಾ, ಸಾರಿಗೆ ಸಚಿವರು ಒಬ್ಬರೇ ಇದನ್ನ ಮಾಡಕ್ ಬರಲ್ಲ, ಅಧಿಕಾರಿಗಳು ಕೂಡ ಹೊಣೆ ಆಗ್ತದೆ. ಸಾರಿಗೆ ಸಚಿವರು ಪಾಪ ಪ್ರತಿಯೊಂದನ್ನು ಇಡೀ ಕರ್ನಾಟಕ ಪೂರ್ತಿ ಸುತ್ತಕ್ಕಾಗಲ್ಲ, ಮಾಡಕ್ಕಾಗಲ್ಲ. ಅಧಿಕಾರಿಗಳಿಗೆ ಜವಾಬ್ದಾರಿ ಕೊಟ್ಟಿರ್ತಾರೆ, ಮಾಡ್ತಾರೆ. ಬಟ್ ಇಲ್ಲಿ ಏನಾಗ್ಬಿಟ್ಟಿದೆ ಅಂದ್ರೆ, ವ್ಯವಸ್ಥೆ ಹಂಗಾಗ್ಬಿಟ್ಟಿದೆ. ಈ ಅಧಿಕಾರಿ ಕಲೆಕ್ಷನ್ ಮಾಡಿ ಅವ್ನು ಕೊಡಬೇಕು, ಅವ್ನು ಕಲೆಕ್ಷನ್ ಮಾಡಿ ಇನ್ನೊಬ್ಬನು ಕೊಡಬೇಕು, ಅವ್ನು ಕಲೆಕ್ಷನ್ ಮಾಡಿ ಒಂದು ಇದರಿಂದ ಒಂದು ಸಾರಿಗೆ ಇಲಾಖೆ ಅಂತ ಒಂದು ಇಲಾಖೆಗಳಿರ್ತವೆ. ಇಲಾಖೆಯಿಂದ ಇಷ್ಟು ದುಡ್ಡು ಮೇಡಮ್ ಅವರು ಅಧಿಕಾರಿಗಳು ಬರೋದು ಎಲ್ಲಾರು ಮಿನಿಸ್ಟ್ರುಗಳಿಗೆ ಸಂಬಂಧಪಟ್ಟವರೇನೆ. ಅಧಿಕಾರಿಗಳು ರಿಲೇಷನ್ ಅರ್ಥ ಇದೆ. ಪ್ರತಿಯೊಬ್ಬರು ಅಷ್ಟೇ, ರಾಜಕೀಯಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳೇ ಇಲ್ಲಿಗೆ ಬರೋದು. ಬರ್ತಾರೆ, ಅವ್ರಿಗೆ ಏನ್ ಬೇಕೋ ಅಷ್ಟು ಮಾಡ್ಕೊಂಡು. ಆಮೇಲೆ ಕೆಲವರು ಬರ್ತಾರೆ, ಬಟ್ ಕೆಲವರು ಬಂದ್ರೆ ಏನೂ ಮಾಡಲ್ಲ, ಸುಮ್ಮನೆ ಕೂತಿರ್ತಾರೆ. ಅವ್ರಿಗೇನು ತಿಂಗಳಿಗೆ ಇಷ್ಟು ಬರ್ತದೆ. ತಾವೇ ನೋಡಿದಿರ ಹಿಂದೆ ಮಾಧ್ಯಮಗಳಲ್ಲಿ ಒಬ್ಬ ಯಾವುದೋ ಡ್ರಗ್ ಕೇಸಲ್ಲಿ ಸಿಗಾಕೊಂಡಾಗ ಒಬ್ಬ RTO ಅಧಿಕಾರಿ Q6 ಅಂತ ದೊಡ್ಡ ಕಾರಲ್ಲಿ ಬ್ರೋಕರೇಜ್ ಬರೀ ಅವನು. ನಾವು ಚರ್ಚೆ ಮಾಡಿದ್ದು ಲಾರಿ ಮುಷ್ಕರದಿಂದ ಯಾರ್ಯಾರಿಗೆ ಪರಿಣಾಮ ಬೀರುತ್ತೆ, ಪ್ರಮುಖವಾಗಿ ಕ್ಲೀನರ್ಸ್ ಮತ್ತೆ ಆಪರೇಟರ್ಗಳಿಗೆ ದೊಡ್ಡ ಪರಿಣಾಮ ಮೇಡಮ್ ಇದು ಅಂತ ಹೇಳಿದ್ರಿ. ಅದರ ಜೊತೆಗೆ ರೈತರ ಬಗ್ಗೆ ಮಾತಾಡಿದ್ರೆ, ಇವತ್ತೇನೋ ಕಿತ್ತಿರ್ತಾರೆ ತರಕಾರಿನ, ಬಿಸಿಲು ತಲೆ ಸುಟ್ಟೋಗೋಷ್ಟು ಬಿಸಿಲಿದೆ. ಇವತ್ತು ತಗೊಂಡೋಗಿ ಮಾರ್ಕೆಟಿಗೆ ಹಾಕ್ಲಿಲ್ಲ ಅಂದ್ರೆ ಬತ್ತೋಗ್ಬಿಡುತ್ತೆ. ಅವ್ನು ವರ್ಷ ಪೂರ್ತಿ ಬೆಳೆದಿರೋ ಬೆಳೆ ಏನ್ ಮಾಡೋದು? ರೈತರು ಯಾರಿಗೆ ಹೇಳ್ಬೇಕು? ರಾಜ್ಯ ಸರ್ಕಾರಕ್ಕೆ ನಾಚಿಕೆ ಆಗ್ಬೇಕು. ರೈತರ ಪರವಾಗಿ ನಿಂತಿರೋ ಚಾಲಕರು, ಅರ್ಥಾತ್ ಆ ಚಾಲಕರೇ ನೀವು ಒಂದು ಬೀದಿ ಹಣ ಮಾಡ್ತೀರಾ, ಅಲ್ಲ ಅವ್ರನ್ನ ಒಂದು ಮೂಲೆ ಗುಂಪು ಮಾಡ್ತೀರಾ ಅಂತ ಹೇಳಿದ್ರೆ, ಹೊರ ರಾಜ್ಯ ಮತ್ ಪಕ್ಕದ ಜಿಲ್ಲೆಯಿಂದ ಲಾರಿಲೇ ಬರ್ಬೇಕು, ಆಟೋದಲ್ಲಿ ತುಂಬ್ಕೊಂಡ್ಬರಕ್ಕಾಗಲ್ಲ ಇಲ್ಲಿಗೆ, APMCಗೆಲ್ಲ. ಏನ್ ಮಾಡ್ಬೇಕು ರೈತರು? ಅನಿರ್ದಿಷ್ಟಾವಧಿ ಅಂತ ಬೇರೆ ಹೇಳ್ಬಿಟ್ಟಿದ್ದೀರಿ. ಅದ್ 3 ದಿನ ಆಗುತ್ತೋ 30 ದಿನ ಆಗುತ್ತೋ ನಮಗೂ ಗೊತ್ತಿಲ್ಲ. ನಿಮ್ ಬೇಡಿಕೆಗಳನ್ನ ಅವ್ರು ಎಷ್ಟರ ಮಟ್ಟಿಗೆ ಈಡೇರಿಸ್ತಾರೆ ಸರ್ಕಾರ, ಅದು ಕೂಡ ಗೊತ್ತಿಲ್ಲ. ಜನ ಸಾಯ್ಬೇಕು ಅದನ್ನ ನಿತ್ಕೊಂಡು ನೋಡೋ ಅಂತ ತಮಾಷೆ ಮಾಡ್ತಾ ಇದ್ರೆ ಸ್ವಲ್ಪ ಜನ ರೈತರ ಬಗ್ಗೆ ಇದು ಏನ್ ಮಾಡ್ತೀರಾ? ರೈತರು ತರಕಾರಿ ಬೆಳೆದಿರ್ತಾರೆ, ಇವ್ರಿಗೆ ನಾಚಿಕೆ ಏನಾರ ಮಾನ ಮರ್ಯಾದೆ ಇದ್ರೆ ಇವ್ರು ರೈತರಿಗೆ ಪರಿಹಾರ ವ್ಯವಸ್ಥೆ ಮಾಡ್ಬೇಕು. ಅಯ್ಯೋ, ಎಲ್ಲದಕ್ಕೂ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಅಂದ್ರೆ ಅವ್ರಿಗೆ ಒಂಥರ ಅದು ಸ್ಲೋಗನ್ ಆರಾಮ ಹಿತ ಅನ್ಸುತ್ತೆ ಸರ್. ಆಮೇಲೆ ರೈತರು ಅಲ್ಲ, ನಾವು ರೈತರು ಹಿತ ಕಾಪಾಡ್ತೀವಿ, ಮಾನ ಮರ್ಯಾದೆ ಅಲ್ಲ ಮೇಡಮ್, ರೈತರು ಹಿತ ಕಾಪಾಡ್ತೀವಿ, ರೈತರು ನಾವು ರೈತರ ಪರ ಇದೀವಿ, ರೈತರು ಹಿತ ಎಲ್ಲಿ ರೈತರ ಪರವಾಗಿದ್ದಾರೆ, ಸಮಸ್ಯೆ ಆಯ್ತಾ? ನಾಳೆಯಿಂದ ದಿನಸಿ ಎಲ್ಲ ಅಂಗಡಿಗಳಲ್ಲಿ ಕಡಿಮೆ ಆಗ್ತಾ ಬರುತ್ತೆ ಸ್ಟಾಕ್. ಏನ್ ಮಾಡ್ತಾರೆ? 100 ರೂಪಾಯಿ 120 ರೂಪಾಯಿ ಜನರ ಹತ್ರ ವಸೂಲಿ ಮಾಡ್ತಾರೆ.
ಆಗೋದೇ ಹಂಗೆ. ನಮ್ ಬುಡಕ್ಕೆ ಹೌದು ಸತ್ಯ ಇದು. ಜನಸಾಮಾನ್ಯರು ಅರ್ಥ ನೂರಕ್ಕೆ ನೂರು ಸತ್ಯ ಇದು. ಜನಸಾಮಾನ್ಯರು ಏನ್ ಸರ್ ಅರ್ಥ ಮಾಡ್ಕೊಳ್ತಾರೆ ಈಗ? ಮಾಡ್ಕೋಬೇಕು, ಸರ್ಕಾರಕ್ಕೆ ಚೀಮಾರಿ ಅವರು ಹಾಕ್ಬೇಕು. ನಾನ್ request ನಾವು ಮಾತ್ರ ಮಾಡ್ಕೊಂತ ನಾವು ಸಂಘಟನೆ ನೀವು ಕೇಳಿದ ಹೋರಾಟಗಾರ ಏನ್ ಮಾಡಿ, ನಾವು ಹೋರಾಟಗಾರಲ್ಲ, ಜನಸಾಮಾನ್ಯರು ಸರ್ಕಾರದ ಮೇಲೆ ಮುಗಿ ಬೀಳ್ಬೇಕು. ಇವತ್ತೇನು ನಿಮ್ಮ ಮೀಡಿಯಾ ಮುಂದೆ ಬರಬೇಕು, ಅದೇ ರೀತಿ ಸೋಷಿಯಲ್ ಮೀಡಿಯಾ ನೀವ್ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡಿಲ್ಲ, ಅಲ್ಲೇ ಇಲ್ಲ ಮೇಡಮ್, ಖಂಡಿತವಾಗೂ ಪ್ರಾಬ್ಲಮ್. ಲಾರಿ ಮುಷ್ಕರ ಅಂತಲ್ಲ, ಈಗ ಇದು ಬರೀ ಡೀಸೆಲ್ ಲಾರಿಗೆ ಮಾತ್ರ ಸಂಬಂಧಪಟ್ಟಿದ್ದಲ್ಲ, ಗಮನದಲ್ಲಿ ಖಂಡಿತವಾಗೂ ನಾನು ಎಲ್ಲ ಅದೇ ಕ್ಯಾಬ್ ಅವ್ರನ್ನ ತಗೋಬೇಕಿತ್ತು, ಇಲ್ಲ, ಎಲ್ಲ ಖಂಡಿತವಾಗೂ. ಆಟೋದವ್ರನ್ನ ತಗೋಬೇಕಿತ್ತು. ಎಲ್ಲರೂ ಒಂದಾದ್ರೆ ಮಾತ್ರ ಏನಾದ್ರು ಹೋಗಿದ್ರೆ ಜಯ ಸಾಧಿಸೋದು. ಅನಿರ್ದಿಷ್ಟಾವಧಿ ಬೇಡ, ಇವತ್ತು ಒಂದು ದಿನ ಕಟ್ಟುನಿಟ್ಟಾಗಿ ಮಾಡಿದ್ರು ಕೂಡ ಅವ್ರಿಗೆ ಎಲ್ಲಿ ತಾಗಬೇಕಿತ್ತು ಬಿಸಿ ಅನಿರ್ದಿಷ್ಟಾವಧಿ ಯಾಕೆ ಮಾಡಿದೀವಿ ಅಂತ ಹೇಳಿದ್ರೆ ಈ ಹೊಂದಾಣಿಕೆ ಬೇಕು ಅನ್ನೋ ಕಾರಣಕ್ಕೇನೆ. ಡೈಲಿ ವಿಷ ಹಾಕೊಟ್ಟಂಗೆ ಆಗುತ್ತೆ. ಒಂದು ವಾರ ಲಾರಿ ನಿಲ್ತು ಆದಷ್ಟು ಬೇಗ ಅನ್ಕೊಳ್ಳಿ. ಈಗ ಮುಗಿಸ್ಕೊಳ್ಳಿ. ನೀವು ಹೇಳ್ದಂಗೆ 3 ದಿನ 4 ದಿನ ಲಾರಿ ನಿಲ್ತು, ಡೀಸೆಲ್ ಬರೋದಿಲ್ಲ. ಡೀಸೆಲ್ ಬಂದಿಲ್ಲ ಅಂದ್ರೆ ಏನ್ ಮಾಡ್ತಾನೆ? ಟ್ಯಾಕ್ಸಿ ದುಡಿಮೆ ಮಾಡಕ್ಕಾಗಲ್ಲ, ಅವನು ಬರ್ಲೇಬೇಕು ರಸ್ತೆಗೆ. ಜನಸಾಮಾನ್ಯರಿಗೆ ಹೌದು, ಪ್ರಾಬ್ಲಮ್ ಆಗ್ಲಿ ಮೇಡಮ್, ಆಗ್ಬೇಕು. ಜನಸಾಮಾನ್ಯರಿಗೆ ತೊಂದರೆ, ಯಾಕಂದ್ರೆ ಆಮೇಲೆ ನಾವು ಹೇಳೋದು ಮುಷ್ಕರ ಕರೆಗೆ ಮುಂಚೆ ಗಡುವು ಕೊಟ್ಟಿದ್ದಾನೆ ಸರ್ಕಾರಕ್ಕೆ. ಮುಷ್ಕರ ಕರಿತೀವಿ ನಾವು, ಗಡುವು ಕೊಟ್ಟಿದ್ದೀವಿ ನಿಮ್ಗೆ ಇಷ್ಟೊಂದು ನಮ್ಮ ಮಾತುಕತೆ ಮಾಡಿ ಏನೋ ಒಂದು ಚೆನ್ನಾಗ್ ಗೊತ್ತು ನಿಮ್ ಕೈಲಿ ಏನೂ ಆಗಲ್ಲ ಅಂತ. ಯಾಕೆ ಹೇಳ್ತೀನಿ? ನಿಮ್ಮಲ್ಲಿ ಇವರೇ ಡಿಬೇಟ್ ಮಾಡ್ಬಿಡ್ತಾರೆ ಮೇಡಮ್. ಸರ್ಕಾರ ಯಾಕೆ ನಿಮ್ ಗಡುವಿಗೆ ಕಿಂಚಿತ್ತು ಬೆಲೆ ಕೊಡಲ್ಲ ಅಂತಂದ್ರೆ ಇವರೇ ಒಗ್ಗಟ್ಟಿಲ್ಲ ಅನ್ನೋದು ಅದ್ಭುತವಾಗಿ ಅವ್ರಿಗೆ ಗೊತ್ತಿದೆ. ಅದನ್ನ ಹೇಳಿದ್ದು ಅವರೇ ಡಿಸ್ಪ್ಯೂಟ್ ಮಾಡಿಬಿಟ್ಟಿದ್ದಾರೆ ಮೇಡಮ್. ಆಟೋದವರೇ ಬೇರೆ, ಟ್ಯಾಕ್ಸಿಯವರೇ ಬೇರೆ, ಲಾರಿಯವರೇ ಬೇರೆ, ನೀವೆಂತವ್ರು? ಅವ್ರು ಈಗ ನಾವು ಅದೇ ಹೇಳಿದ್ವಲ್ಲ, ನಾವು ನಮ್ಮನ್ನ ಕರೀತಾರೆ ಸಭೆಗೆ, 4 ಜನ ಅವ್ರು ಬೇಕಾದವ್ರ ಮಾತ್ರ ಕರೀತಾರೆ, ಎಲ್ಲಾನು ಮಾತ್ರ ಇಲ್ಲ, ಜಾತಿ ಧರ್ಮ ಭಾಷೆ ಇಲ್ಲ, ನಾವೆಲ್ಲರೂ ಒಂದು ಅನ್ನೋ ಭಾವನೆ ಇದೆ. ಆದ್ರೆ ಈ ರಾಜಕೀಯ ಪುಡಾರಿಗಳು ಏನ್ ಮಾಡ್ತಾರೆ, ಇದ್ರಲ್ಲಿ ತಂದು ಹೊಡಿತಾರೆ, ಜಾತಿನ ತಂದಿಕ್ತಾರೆ, ಧರ್ಮ ತಂದಿಕ್ತಾರೆ, ಭಾಷೆನ ತಂದಿಕ್ತಾರೆ, ಇವನು ಹೊರ ರಾಜ್ಯದವನು ಅಂತ ಇದ್ ಮಾಡ್ತಾರೆ. ಇವತ್ತು ಚಾಲಕರು ಬಂದು ನಾವು ಬೇರೆ ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಇಡೀ ಇಂಡಿಯಾಗೆ ಸಂಬಂಧಪಟ್ಟಂತ ಚಾಲಕರು ಯಾರು ಇಟ್ಕೊಂಡಿದ್ದಾರೆ ಮೇಡಮ್? ಸೆಂಟ್ರಲ್ ಗೌರ್ಮೆಂಟ್ ಅಷ್ಟೇ, ಸ್ಟೇಟ್ ಗೌರ್ಮೆಂಟ್ ಅಷ್ಟೇ. ಆ ನೆಪಕ್ಕೆ ಮಾತ್ರ ಚಾಲಕರನ್ನ ಬಳಸ್ಕೊಂಡು ಡೈಲಿ ವಿಷಯ ಕೊಡ್ತಾರಂತ ರಾಜ್ಯ ಸರ್ಕಾರ. ಈಗ ನೋಡಿ, ಅದನ್ನೇ ಲಾರಿ ಮುಷ್ಕರ, ಲಾರಿ ಓನರ್ಸ್ಗಳು ಮಾಡ್ತಾ ಇದ್ರೆ, ನೀವು ಈ ಡ್ರೈವರ್ಗಳು, ಕ್ಲೀನರ್ಸ್ಗಳೇ ಬೇಡ ಅಂತ ಇದ್ದಾರೆ. ಅದಕ್ಕೆ ಯಾಕೆ ಹೇಳಿ? ದಿನಗೂಲಿ ನಾವೇನ್ ಮಾಡೋಣ ಅಂತ ಇದ್ದಾರೆ. ಆಮೇಲೆ ನೀವು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಮಾಡಿದ್ರೆ ಬಹುಶಃ ಇದಕ್ಕೊಂದು ಅರ್ಥ ಇರ್ತಿತ್ತ ಅಂತ. ನಾನು ಈಗಲೇ ಇದು ಫ್ಲಾಪ್ ಆಯ್ತು ಅಂತ ಹೇಳಕ್ ನಾನು ರೆಡಿ ಇಲ್ಲ, ಯಾಕಂದ್ರೆ ಈಗ ತಾನೇ ಆರಂಭ ಆಗಿದೆ. ಬಟ್ ನಿಮ್ಮ ಪ್ರಮುಖ ಗುರಿ ಏನಾಗಬೇಕು? ಸರ್ಕಾರಕ್ಕೆ ಮನವಿ ಸಲ್ಲಿಸೋದ್ರ ಮುಖಾಂತರ ನಿಮ್ಮ ಹತ್ರದಲ್ಲಿರೋರ್ನ ವಿಶ್ವಾಸಕ್ಕೆ ತಗೊಳ್ಳಿ. ಎಲ್ಲರೂ ಒಟ್ಟಾಗ್ಬಿಟ್ರೆ ಎಲ್ಲರೂ ಕೇಳ್ತಾರೆ ಸರ್ ಮಾತನ್ನ. ನಾನೊಂತೀರಾ ನೀನೊಂತೀರಾ ಅಂದ್ರೆ ಅವ್ರು ಆಡ್ಕೊಂಡಿದ್ದೇ ಇರ್ಲಿ, ನಾನು ಮಾಡಿದ್ದೆ ರಾಜ್ಯಭಾರ ಅಂತ ಸರ್ಕಾರದವರು. ಏನಂತ ಹೇಳಿದ್ರೆ ಇವರು ವಿಶ್ವಾಸಕ್ಕೆ ತಗೊಳ್ಳೋದ್ರಲ್ಲಿ ಎಲ್ಲೋ ಕೊರತೆ ಆಗಿದೆ. ಬೇರೆ ರಾಜ್ಯಗಳಿಗೆ ಹೋಗಕ್ಕಷ್ಟು ಟೈಮ್ ಇದೆ, ನಮ್ಮ ರಾಜ್ಯದಲ್ಲಿ ಇರುವಂತಹ ಸಂಘಟನೆಗಳನ್ನ ಬೇಡ ನೋಡಿ. ನೀವು ಮುಷ್ಕರ ಯಾಕೆ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಅವ್ರು ಯಾಕೆ ಬೇಡ ಅಂತ ಹೇಳ್ತಾ ಇದ್ದಾರೆ. ನೀವು ಹೇಳಿ ಸರ್, ಯಾಕೆ ಈ ಮುಷ್ಕರ ಬೇಡ? ಏಂದಕ್ಕೆ ಬೇಕು ಅಂತ ಕೇಳಿ ಮೇಡಮ್. ಇವರು ಏಂದಕ್ಕೆ ಬೇಡ? 5 ಬೇಡಿಕೆ ಇದೆಯಲ್ಲ, ಯಾವ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದ್ದಾರೆ? 5 ಬೇಡಿಕೆ ಯಾವ ಡೈರೆಕ್ಷನ್ಸ್ ಅಲ್ಲಿ ಹೋಗ್ತಾ ಇದ್ದಾರೆ? ಯಾರನ್ನ ಉದ್ಧಾರ ಮಾಡಕ್ಕೆ ಹೋಗ್ತಾ ಇದ್ದಾರೆ? ಸ್ಟೇಟ್ ಗವರ್ನಮೆಂಟ್ ನ ಟಾರ್ಗೆಟ್ ಮಾಡ್ತಾ ಇದ್ದೀರಾ. ಟೋಲ್ ಎಲ್ಲಿಗೆ ರಿಲೇಟೆಡ್ ಆಗುತ್ತೆ? ಸೆಂಟ್ರಲ್ ಗವರ್ನಮೆಂಟ್ ಡೀಸೆಲ್ ಬರೀ ರಾಜ್ಯ ಸರ್ಕಾರ ಕನೆಕ್ಟ್ ಆಗುತ್ತಾ? ನೋ, ಇಲ್ಲ. ಒಂದು ಲೈನ್ ಮೇಲೆ ಹೋಗಿದ್ರೆ ಇವರು ಇಲ್ಲ ರಾಜ್ಯ ಸರ್ಕಾರದ ಮೇಲೆ ಹೋಗ್ಬೇಕಾಯ್ತು, ಇಲ್ಲ ಸೆಂಟ್ರಲ್ ಗವರ್ಮೆಂಟ್ ಮೇಲೆ ಹೋಗ್ಬೇಕಾಯ್ತು. ಇವ್ರು ಆ ಕಡೆ ಹೋದ್ರೆ ನಾವೇ ಕನ್ಫ್ಯೂಸ್. ನಾವೇ ಇವಾಗ ಹೇಳ್ತೀನಲ್ಲ, ನಾನು ಒಬ್ಬ ಚಾಲಕನಾಗಿ ಹೇಳ್ಬೇಕು ಅಂತ ಹೇಳಿ, ನಾನು ಕೊಡ್ಬೇಕಾ, ಬೆಂಬಲ ಕೊಡ್ಬೇಕಾ, ಕೊಡ್ಬಾರ್ದು ಅಂತ ನಾನು ಯೋಚನೆ ಮಾಡ್ಬೇಕು. ಇವ್ರು 15 ದಿವಸ ಹೋಯ್ತೀನಿ ಅಂದ್ರೆ ಹಂಗಾರೆ ನನ್ನ ಹೆಂಡತಿ ಮಕ್ಕಳನ್ನ ಯಾರು ಸಾಕ್ತಾರೆ? ನನ್ನ ಆರೋಗ್ಯ ಯಾರು ಕಾಪಾಡ್ತಾರೆ? ನನ್ನ ಮನೆ ಬಾಡಿಗೆ ಇವತ್ತು ಒಂದು 5,000 ಕಟ್ಬೇಕು, ಒಬ್ಬ ಡ್ರೈವರ್ 5,000 ಕಟ್ಬೇಕು. ಖಂಡಿತ ಮೇಡಮ್, ನಾವು ಹೇಳುವಲ್ಲ ಎಲ್ಲರಿಗೂ. ಅವತ್ತಿನ ಈಗ ಲಾಕ್ಡೌನ್ ಮತ್ತು ನಿಮ್ಗೆ ಗೊತ್ತಿದ್ದಂಗೆ ಕೊರೋನಾ ಲಾಕ್ಡೌನ್ ಮತ್ತು 6 ತಿಂಗಳು ಮನೇಲಿ ಇರಲಿಲ್ಲ ಮೇಡಮ್. ಇದ್ದಾಗೆಲ್ಲ ಸಸ್ಟೈನ್ ಆಗುತ್ತದೆ, ಈಗ ಸಸ್ಟೈನ್ ಆಗ್ಲೇಬೇಕಾಗ್ತದೆ. ವಿಧಿನೇ ಇಲ್ಲ. ಭ್ರಷ್ಟಾಚಾರ ಮಾಡೋರಿಗೆ ಆರಾಮಾಗಿ ಮಾತಾಡ್ತೀರಾ ನೀವು. ಡ್ರೈವರ್ ಲೆವೆಲ್ಗೆ ಇಳಿದು ನೋಡಿ, ಅವ್ರ ಜನಸಾಮಾನ್ಯರ ಕಷ್ಟ ನೋಡಿ, ಅವ್ರ ಮನೇಲಿ ಯಾವ ಪರಿಸ್ಥಿತಿ ಇದೆ ಅನ್ನೋದು ನೋಡಿ. ಇವತ್ತು ದುಡಿಬೇಕು, ಅಧಿಕಾರಿಗಳ ಜೊತೆ ಇರ್ತಾರೆ. ಡ್ರೈವರ್ನ ಕರ್ಕೊಂಡೋಗ್ಬಿಟ್ಟು ಅಧಿಕಾರಿ ಹತ್ರ ಮಾತಾಡ್ಸಿದಾರಲ್ಲ, ಇಲ್ಲ ಒಂದು ಹೊಂದಾಣಿಕೆಯಿಂದ ಹೋಗ್ತಾರೆ. ಹೋಗ್ಬೇಕು, ಹೋಗಿದ್ರೆ ಯಾಕೆ ಇಲ್ಲಿ ಆಮೇಲೆ ಸರಿ ಮಾಡ್ಕೋತೀವಿ. ಕೆಲವು ನ್ಯೂನತೆಗಳು ಆಗುತ್ತೆ, ಮತ್ತೆ ಇದನ್ನೆಲ್ಲ ಸರಿ ಮಾಡ್ಕೊಳ್ದಲ್ಲ ಯಾಕೆ ಮುಷ್ಕರ? ಕೆಲವೊಂದು ನ್ಯೂನತೆಗಳಿರುತ್ತೆ, ಅದನ್ನೆಲ್ಲ ಸರಿ ಮಾಡ್ಕೋತೀವಿ. ಎಲ್ಲವೂ ಸರಿ ಹೋಗುತ್ತೆ. ಎಲ್ಲರೂ ನಾವು ಸಾಮಾಜಿಕವಾಗಿ 25-30 ವರ್ಷದಿಂದ ಹೋರಾಟಗಳನ್ನ ಮಾಡ್ಕೊಂಡು ಬಂದು ಇನ್ನೂ ಸರ್ ಮಾಡ್ಕೊಂತೀನಿ ಅಂತ ಹೇಳಿ ವಲಯದಲ್ಲಿ ಯಾರಿದ್ದಾರೆ ಎಲ್ಲರಿಗೂ ಏನು ಅನುಕೂಲ ಆಗಬೇಕು ಖಂಡಿತವಾಗುತ್ತೆ. ಕ್ವೆಶ್ಚನ್ಗೆ ಆನ್ಸರ್ ಮಾಡಿ. ಹೇಳಿ 25 ವರ್ಷ 30 ವರ್ಷ ಹೋರಾಟ ಮಾಡ್ಕೊಂಡ್ ಬಂದು ಇನ್ನೂ ತಿದ್ಕೊಂತೀನಿ ಅಂತ ಹೇಳಿ ಚಾಲಕರಿಗೆ ಏನ್ ಸಂದೇಶಗಳನ್ನ ಕೊಡ್ತೀರಾ? ನಿಮ್ಮ ಪ್ರಶ್ನೆ ಅಷ್ಟೇ, ಈ ನ್ಯೂನತೆಗಳನ್ನೆಲ್ಲ ಸರಿ ಮಾಡ್ಕೊಂಡು ವಿಶ್ವಾಸಕ್ಕೆ ತಗೊಳ್ತೀವಿ ಅಂದ್ರಲ್ಲ, ಅದೆಲ್ಲ ಆದ್ಮೇಲೆ ನೀವು. ಇಲ್ಲ, ಖಂಡಿತವಾಗಿ ಹೇಳೋದಲ್ಲ. ಕೆಲವೊಂದು ಅಧಿಕಾರಿಗಳು ಭ್ರಷ್ಟಾಚಾರದ ರೂಪದಲ್ಲಿ ಅವ್ರು ಏನು ಇವತ್ತು ಹಣ ಮಾಡ್ತಿದ್ದಾರೆ, ಆ ಭ್ರಷ್ಟ ಅಧಿಕಾರಿಗಳು ಕೆಲವರು ನಮ್ಮ ಸಂಘಟನೆಗಳ ನಾಯಕರಿಗೆ ಬೇರೆ ಬೇರೆ ರೀತಿಯಲ್ಲಿ
ಎದುರಿಸಿ ಬೆದರಿಸಿ ಅವ್ರನ್ನ ಮುಂದಕ್ಕೆ ಹೋರಾಟಕ್ಕೆ ಬರದೇ ಮಾಡಿ. ಏನ್ ಎದುರಿಸಿ? ಅವ್ರೇನ್ ಹೇಳ್ತಾರೆ ಅಂದ್ರೆ, ಈಗ ನೋಡಿ ಯಾರೋ ಒಬ್ರು ಒಂದು ನಮ್ಮ ಅಸೋಸಿಯೇಷನ್ ಅವ್ರು ಯಾರೋ ಇರ್ತಾರೆ, ಅವ್ರು 100 ಗಾಡಿ ಇರುತ್ತೆ, ಅವ್ರಿಗೆ ವಿನಾಕಾರಣ ಕಿರುಕುಳ ಕೊಡೋದು, ಸುಮ್ನೆ ಓವರ್ಲೋಡ್ ಪೆನಾಲ್ಟಿಗಳು ಹಾಕೋದು, ವೆಹಿಕಲ್ಗಳನ್ನ ಸೀಸ್ ಮಾಡೋದು, ಈ ರೀತಿ ಎಲ್ಲ ಟಾರ್ಚರ್ ಕೊಡ್ತಾರೆ. ಇದೆಲ್ಲ ನಿಮ್ಮ ತಪ್ಪಿಲ್ಲ ಅಂತ ಹೇಳಿ ಧ್ವನಿ ಎತ್ತಿ, ಪ್ರತಿಯೊಂದನ್ನು ಬಿಡಿಸಿ ತಪ್ಪಿಲ್ಲ ನಮ್ಮ ಅಂತ ಸರ್ಕಾರಕ್ಕೂ ಅಂದ್ರೆ ಸಾವಿರಾರು ಜನ ಚಾಲಕರ ಜೀವನ ಹಾಳು ಮಾಡ್ಕೊಬೇಕು. ನಿಮ್ದು 100 ಗಾಡಿ ಇದೆ, 100 ಗಾಡಿ ಅಡ್ಜಸ್ಟ್ಮೆಂಟ್ ಹಿಡಿದು ಬಿಡ್ತಾರೆ ಅಂತ ಹೇಳಿ ನೀವು ಮಾತಾಡಂಗಿಲ್ಲ. ಅಂದ್ರೆ ಬೇರೆಯವರು 1-2 ಲಾರಿ ಇಟ್ಕೊಂಡಿರೋ ಖಂಡಿತ ಎಲ್ರಿಗೂ ಅನುಕೂಲ ಆಗ್ಲಿ ಅಂತಾನೆ ಹೋರಾಟ ಮಾಡೋದು, ಯಾರೋ ಒಬ್ಬರಿಗೋಸ್ಕರ ಅಲ್ಲ ಮೇಡಮ್, ಎಲ್ರಿಗೂ ಅನುಕೂಲ ಆಗ್ಲಿ ಅಂತಾನೆ ನಾವು ಹೋರಾಟ ಮಾಡ್ತಿರೋದು. ನೀವ್ ಹೇಳಿದ್ರಲ್ಲ ಯಾಕೆ ಬರಲ್ಲ ಅಂತಂದ್ರೆ, ಈಗ 100 ಗಾಡಿ 200 ಗಾಡಿ ಇರೋದು ಎದುರಿಸ್ತಾರಲ್ಲ. ಅಲ್ಲ, ನೀವು ಹೋರಾಟ ಮಾಡಿ ಸರ್, ನೀವು ಹೋರಾಟ ಮಾಡಿ ಬೇಡ ಅಂತಲ್ಲ. ಜನಸಾಮಾನ್ಯ ಪರಿಸ್ಥಿತಿ ಏನು, ಈಗಾಗಲೇ ಎಲ್ಲ ಬೆಲೆಗಳು ಗಗನಕ್ಕೇರಿದ್ದಾರೆ. ಮೇಡಮೇ ಆಲ ಡಿಬೇಟ್ ಮಾಡಿ ವಾರದಲ್ಲಿ ಡಿಬೇಟ್ ಮಾಡಿದ್ರು. ಬಟ್ ಇಂಥ ಪರಿಸ್ಥಿತಿ ಇರ್ಬೇಕಾದ್ರೆ ಮತ್ತೆ ತಿರ್ಗಾ ಜನಗಳ ಸರಿ ಸರ್ಕಾರ ನಾಲ್ಕು ಭಾನುವಾರ ಬರುತ್ತಲ್ವಾ, ಅದೇ ತರ ವರ್ಷಕ್ಕೆ ಒಂದು 6 ಬಂದಾಗ್ಲೇಬೇಕು. ಅವ್ರವ್ರಿಗೆ ಸರ್ಕಾರ ಕಮರ್ಷಿಯಲ್ ಟ್ಯಾಕ್ಸ್ ಜಾಸ್ತಿ ಮಾಡ್ತು. ಡೀಸೆಲ್ ನಮಗೆ 2 ರೂಪಾಯಿ 25 ಚಿಲ್ಲರೆ ಜಾಸ್ತಿ ಆಯ್ತು. ಈಗ ನಾವು 30,000 ರೂಪಾಯಿಗೆ ಬೆಳಗಾವಿಯಿಂದ ಬೆಂಗಳೂರಿಗೆ ಈರುಳ್ಳಿ ಲೋಡ್ ಅನ್ನ ತರ್ತಾ ಇದ್ದೆ. ಎಕ್ಸಾಂಪಲ್ ನಿಮ್ಗೆ ಹೇಳೋದು, ಇವಾಗ ನಾನು 36,000 ಮಾಡಿದೆ, ರೈತ ಏನಾಗಬೇಕು? ರೈತನ ಮನೆ ಏನು ಹಾಳಾಗಬೇಕು? ಯಾವ ರೀತಿ ಹಾಳಾಗುತ್ತೆ ಅಂತ ಗೊತ್ತಿದ್ಯಾ? ಅಂತವ್ರು ಏನ್ ಮಾಡ್ಬೇಕು, ಎಲ್ಲರನ್ನೂ ಒಟ್ಟಿಗೆ ಕರ್ಕೋಬೇಕಿತ್ತು. ಡೀಸೆಲ್ ಬರೀ ಲಾರಿ ಅವ್ರು ಬಳಸ್ತಾರೆ ಅನ್ನೋ ಪ್ರಶ್ನೆ ಅವಾಗಿಂದನೂ ಇದೆ. ವಿಶ್ವಾಸ ತಗೊಳ್ಳೋ ಪ್ರಯತ್ನ ಮಾಡಲ್ಲ, ಯಾಕೆಂದ್ರೆ ಆಗಲ್ಲ ಅದು. ನಾನು ಅದನ್ನೇ ಹೇಳ್ತಾರೆ, ಅಟ್ಲೀಸ್ಟ್ ನೀವು ಹೇಳ್ದಂಗೆ ಟ್ಯಾಕ್ಸಿ ಡ್ರೈವರು, ಆಟೋ ಡ್ರೈವರು ತಗೋಬೇಕಿತ್ತು. ಸಾರಿಗೆ ವಲಯ ಏನೇನು ಯಾರ್ಯಾರಿಗೆ ಇದು ಹೊಡೆತ ಬೀಳ್ತಾ ಇದೆ, ರೇಟ್ ಜಾಸ್ತಿ ಆಗಿದೆ, ಇಂಥವ್ರೆಲ್ಲರನ್ನು ತಗೊಂಡು ಒಟ್ಟಿಗೆ ಹೋಗಿದ್ರೆ ಡೆಫಿನೆಟ್ಲಿ ನಿಮ್ಮ ಮುಷ್ಕರಕ್ಕೊಂದು ಅರ್ಥ ಸಿಗ್ತಾ ಇತ್ತು, ತೂಕ ಇರ್ತಾ ಇತ್ತು. ಸರಿ, ನಾವು ಹೋರಾಟ ಮಾಡಕ್ ಹೋದಾಗ ಏನಾಗುತ್ತೆ, ಈಗ ಹೇಳಿದ್ರೆ ರೈತರು ಯಾರೋ ತರಕಾರಿ ಬೆಳೆದಿರ್ತಾರೆ, ಇವತ್ತು ಕಿತ್ತು ನಾನು ಮಾರ್ಕೆಟ್ ಕಳಿಸ್ಬೇಕು ಅಂತ ಇರ್ತಾರೆ. ಒಂದೇ ಸರಿ ಅವ್ರ ಜೀವನ ನಾವು ಬಿದ್ದಿ ತಂದಾಗ ಸರ್ಕಾರಕ್ಕೂ ಒತ್ತಡ ಬರುತ್ತೆ, ಎಲ್ರಿಗೂ ಒತ್ತಡ ಬರುತ್ತೆ, ಜನಸಾಮಾನ್ಯರಿಗೂ ಒತ್ತಡ ಬಂದೇ ಬರುತ್ತೆ. ಕೇಳಿ ಒಂದು ದಿವಸಕ್ಕೆ ನೀವು ತಂದಿದ್ರೆ ಯಾರಿಗೂ ಹೊರೆ ಆಯ್ತಾ ಇರ್ಲಿಲ್ಲ. ಒಂದ್ ದಿವಸ ತಾನೇ ಬಿಡ ಇವ್ರು ಹೋಯ್ತಾ ಇರ್ತಾರೆ. ಇನ್ನು 20 ವರ್ಷ ಆದ್ರೆ ಆಗಿಲ್ಲ ಅಂದ್ರೆ 20 ವರ್ಷ ಮಾಡ್ತೀರಾ, 30 ದಿನ ಆಗುತ್ತೋ ಗೊತ್ತಿಲ್ಲ ಅಂತ ಬೇರೆ ಹೇಳ್ತಾ ಇದ್ದಾರೆ. ಯಾವತ್ತು ಎಲ್ಲಾ ಹೋರಾಟಗಳನ್ನು ಒಂದೇ ದಿವಸದಲ್ಲಿ ಯಶಸ್ವಿ ಆಗಲ್ಲ, ಒಂದೇ ದಿವಸದಲ್ಲಿ ಸರ್ಕಾರ ಕೂಡ ಮಣಿಯಲ್ಲ. ಇವತ್ತು ನಾವು 100 ಸರಿ ಹೋರಾಟಗಳು ಮಾಡಿದೀವಿ, 100 ಸತಿ ಸರ್ಕಾರ ನಿಮ್ಮಲ್ಲೇ ಒಗ್ಗಟ್ಟಿಲ್ಲದೆ ಬರೀ ಸರ್ಕಾರನ ಬೈಯೋದ್ರೆ ಖಂಡಿತ ಮೇಡಮ್, ಒಗ್ಗಟ್ಟಿದೆ, ಒಗ್ಗಟ್ಟಿಲ್ಲ ಅನ್ನೋದು ಸುಳ್ಳಿದೆ. ಒಗ್ಗಟ್ಟಿಲ್ಲ ಅನ್ನೋದು ಸುಳ್ಳು, ಒಗ್ಗಟ್ಟಿದೆ. ಬೆಂಗಳೂರಲ್ಲಿ ಎಷ್ಟು ಲಾರಿಗಳು ಓಡಾಡ್ತಾ ಇದೆ ಅಂತ ತೋರಿಸಿ ಮೇಡಮ್, ತೋರಿಸಿ ಜನಸಾಮಾನ್ಯರಿಗೆ ತೋರಿಸಿ.